ಧ್ಯಾನ ಕುತ್ಕೊಂಡಾಗ ಹೆಚ್ಚು ಹೆಚ್ಚು ಆಲೋಚನೆಗಳು ಬರುತ್ತೆ. ಅಬ್ಬಾ ಧ್ಯಾನ ಕೂಡೋದಕ್ಕಿಂತ ಮುಂಚೆ ನನಗೇನು ಆಲೋಚನೆ ಬರ್ತಿರ್ಲಿಲ್ಲ. ಧ್ಯಾನ ಕೂತ್ರೇನೆ ಆಲೋಚನೆ ಬರುತ್ತೆ. ಹಿಂಗಾಗಿ ಧ್ಯಾನವನ್ನ ಬೇಡ ಬಿಡು ಅನ್ನೋ ಲೆವೆಲ್ಗೆ ಬಂದ್ಬಿಡ್ತಿದ್ದಾರೆ ಸರ್. ಹ್ಮ್. ಅದಕ್ಕೆ ಯಾಕೆ ಎಸ್ ಆ ಮೇಡಮ್. ರೀತಿ ಆಲೋಚನೆ ಬರುತ್ತೆ ಸರ್? ನೋಡಿ ಮೇಡಮ್, ಆಲೋಚನೆ ಕಂಟ್ರೋಲ್ ಇಲ್ಲಿ ಮಾಡ್ಲಿಕ್ಕೆ. ಸರ್ ಹೇಳಿ. ಇಲ್ಲಿ ಮನಸ್ಸು ತನ್ನ ಅಸ್ತಿತ್ವವನ್ನು ಕಳ್ಕೊಳೋದಕ್ಕೆ ಇಷ್ಟಪಡಲ್ಲ. ಹ್ಮ್. ಮನಸ್ಸು ಯಾವಾಗಲೂ ತನ್ನ ಅಸ್ತಿತ್ವವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ ನಾವು ಧ್ಯಾನ ಕೂತ್ಕೊಳ್ತೀವೋ ಮನಸ್ಸು ಏನ್ ಮಾಡುತ್ತೆ, ಹೆಚ್ಚಿನ ಆಲೋಚನೆಗಳನ್ನು ಬಿಡೋದಕ್ಕೆ ಶುರು ಮಾಡುತ್ತೆ. ಯಾಕೆಂದ್ರೆ ಧ್ಯಾನದಿಂದ ಎದ್ದೇಳಿ ಅಂತ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಮನಸ್ಸು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಆಲೋಚನಾ ರಹಿತ ಸ್ಥಿತಿ ಅಂದ್ರೆ ಮನಸ್ಸು ರಹಿತ ಸ್ಥಿತಿನೇ. ಮನಸ್ಸು ಅಲ್ಲಿ ಇದ್ದು ಇರ್ಲಾರ್ದ ಸ್ಥಿತಿಯಲ್ಲಿ ಇರುತ್ತದ. ಅದಕ್ಕೆ ಏನ್ ಮಾಡುತ್ತೆ, ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಆಗ್ಲಾರ್ದೆ, ಇಷ್ಟು ದಿವಸ ನಾನು ರಾಜನಾಗಿ ಮೆರಿತಾ ಇದ್ದೆ, ನನ್ನನ್ನು ಪಕ್ಕಕ್ಕೆ ಕೂಡಿಸ್ಬಿಡ್ತಾರೆ ಅಂತೇಳಿ ಏನ್ ಮಾಡುತ್ತೆ, ಹೆಚ್ಚು ಹೆಚ್ಚು ಆಲೋಚನೆ ಬಿಡೋದಕ್ಕೆ ಶುರು ಮಾಡುತ್ತೆ. ಕಣ್ ತೆಗೆದ್ಬಿಡ್ತೀರಾ, ಮತ್ತೆ ಆಟೋಮೆಟಿಕ್ ಮನಸ್ಸು ಶುರು ಆಗುತ್ತೆ, ಅದರ ಆಟ ಶುರು ಆಗುತ್ತೆ. ಆದ್ರೆ ಯಾರು ಈ ಒಂದು ಸತ್ಯವನ್ನು ಅರ್ತು ಏನೇ ಆಲೋಚನೆ ಬರ್ಲಿ ನಾನ್ ಕಣ್ ತೆಗಿಯಂಗಿಲ್ಲ, ಏನೇ ಎಷ್ಟೇ ಆಲೋಚನೆ ಬರ್ಲಿ ನಾನು ಕುಂತವನು ಎದ್ದೇಳೋದಿಲ್ಲ ಅಂತೇಳಿ ಗಟ್ಟಿ ನಿರ್ಧಾರ ಮಾಡಿ ಕೂಡ್ತಾರಲ್ಲ, ಅಲ್ಲಿ ಕ್ರಮೇಣವಾಗಿ ಆಲೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ. ಮನಸ್ಸು ನಿರ್ವಾಹ ಇಲ್ಲದೆ ಅದು ಒಂದು ಮೂಲೆಯಲ್ಲಿ ಕುತ್ಕೊಳ್ಳುತ್ತೆ, ಅದರ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಅವಾಗೆ ನಾವು ಆತ್ಮನಿರ್ಬಲಿತವಾಗಿ ಧ್ಯಾನ ಮಾಡೋದಕ್ಕೆ ಶುರು ಆಗ್ತದೆ. ಓಕೆ. ಅದಕ್ಕೋಸ್ಕರ ಆ ಹೇಳಿ. ಇಲ್ಲ ಸರ್, ಇದನ್ನ ಸಾಧನೆ ಮಾಡ್ಬೇಕಂದ್ರೆ ಒಂದು ಪಟ್ಟ ಹಿಡಿದು ಸಾಧನೆ ಮಾಡ್ಬೇಕು ಸರ್. ಎಸ್, ಈ ಮನಸ್ಸನ್ನ ಹೌದು ಮೇಡಮ್. ಒಂದ್ ಯಾಕಂದ್ರೆ ಹದಕ್ಕೆ ತರ್ಬೇಕಂದ್ರೆ ಸಾಧನೆ ಬೇಕು ಸರ್. ಎಸ್ ಎಸ್ ಮೇಡಮ್, ಗಟ್ಟಿಯಾದ ನಿರ್ಧಾರದಿಂದನೇ ಮಾತ್ರ ಸಾಧ್ಯ. ಯಾಕೆಂದ್ರೆ ಆ ನಿರ್ಧಾರ ಗಟ್ಟಿ ಆಗ್ಲಿಲ್ಲಿದ್ರೆ ಮನಸ್ಸಿನ ಆಟಕ್ಕೆ ಸೋತೋಗ್ಬಿಡ್ತಾರೆ ಎಲ್ಲರೂ. ಹ್ಮ್. ಮನಸ್ಸು ಜಯಶಾಲಿ ಆಗ್ಬಿಡುತ್ತೆ. ಯಾಕೆಂದ್ರೆ ಅದರ ಅಸ್ತಿತ್ವ ಕಳ್ಕೊಳ್ಳೋದಕ್ಕೆ ಅದಕ್ಕೆ ಇಷ್ಟ ಇರಲ್ಲ. ಅದು ಯಾರು ವೀಕ್ ಮೈಂಡೆಡ್ ಇರ್ತಾರೆ ಅಂದ್ರೆ ಅದರ ಜೊತೆಗೆ ನಾವು ಏನ್ ಮಾಡ್ತೀವಿ, ನಮ್ಗೆ ಆಲೋಚನೆಗಳು ಬಂದ ತಕ್ಷಣ ಎದ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಮನಸ್ಸು ಮತ್ತೆ ಅದರ ಆಟ ಶುರು ಮಾಡುತ್ತೆ. ಅದೇ ಗಟ್ಟಿ ನಿರ್ಧಾರ ಮಾಡಿದವನು, ಸಾಧನೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದವನು, ಸಂಕಲ್ಪ ಮಾಡಿದವನು, ಅವನ್ ಏನ್ ಮಾಡ್ತಾನೆ, ಬೇಕಾದಾಗ್ಲಿ ನನ್ ಕಣ್ ತೆಗಿಯಲ್ಲ, ಇವತ್ತು ಇಲ್ಲಿಂದ ಎದ್ದೇಳಲ್ಲ. ಈ ಗಟ್ಟಿಯಾದ ಮಂಡು ಧೈರ್ಯದಿಂದ ಯಾರು ಸಾಧನೆ ಮಾಡ್ತಾರಲ್ಲ ಅವರಿಗೆ ಬಹಳ ಜಲ್ದಿ ಧ್ಯಾನ ಘಟಿಸುತ್ತೆ. ಎಸ್. ಗೋರಿಗಳು ಮತ್ತೆ ನಾಗಸಾಧುಗಳಿಗೆ ಯಾಕೆ ಅವ್ರಿಗೆ ಪವರ್ಸು, ಅಷ್ಟಸಿದ್ಧಿಗಳು ಎಲ್ಲವೂ ಯಾಕೆ ಜಲ್ದಿ ಲಭಿಸ್ತವೆ ಅಂದ್ರೆ ಅವರು ಬಹಳ ಕಠೋರವಾಗಿ ಸಾಧನೆ ಮಾಡ್ತಾರೆ. ಕಠೋರವಾಗಿ ಸಾಧನೆ ಮಾಡಿ ಅವರು ಈವನ್ ದೇಹವನ್ನು ಲೆಕ್ಕ ಕೊಡುವಲ್ಲ. ದೇಹಕ್ಕೆ ಏನಾದ್ರೂ ಆಗಿದೆನಾ ಅದನ್ನು ಲೆಕ್ಕ ಹಿಡಿಯಲ್ಲ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ರಮಣ ಮಹರ್ಷಿ ಅವರು 12 ವರ್ಷ ಇದ್ದಾಗ, 14 ವರ್ಷ ಇದ್ದಾಗ ಅವ್ರು ಧ್ಯಾನ ಕೂತ್ಕೊಂಡಾಗ ಯಾವ ಲೆವೆಲಿಗೆ ಧ್ಯಾನ ಕೂತ್ಕೊಂಡಿದ್ರು ಅಂದ್ರೆ ಅವರ ಮೈಗೆಲ್ಲ ಇರುವೆಗಳು ಅವು ಎಲ್ಲವೂ ಕಡಿಯೋದಕ್ಕೆ ಸ್ಟಾರ್ಟ್ ಆಗಿದ್ವಂತೆ. ಆದ್ರೂ ಅವರು ಧ್ಯಾನದಿಂದ ಹೊರಗ್ ಬಂದಿಲ್ಲ. ಯಾರೋ ಒಬ್ರು ನೋಡಿ ಅವ್ರನ್ನೆಲ್ಲ ಆ ಪಕ್ಕಕ್ಕೆ ಕೂಡ್ಸಿ ಅವ ಇರುವೆಗಳನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲಾ ಮಾಡಿದ್ಮೇಲೆ ಅವಾಗ ಧ್ಯಾನದಿಂದ ಹೊರಗೆ ಬಂದ್ರು. ಅಂದ್ರೆ ಧ್ಯಾನದ ಆಳತೆ, ಸಂಕಲ್ಪ ಮತ್ತು ಗಟ್ಟಿ ನಿರ್ಧಾರ ಯಾವ ರೀತಿ ಇದೆ ಅಂದ್ರೆ ಈವನ್ ಅವರ ಶರೀರಕ್ಕೆ ಕೂಡ ಗಾಯವಾದ್ರೂ ಅದು ಲೆಕ್ಕ ಇಲ್ಲದ ಹಾಗೆ ಅವರು ಧ್ಯಾನಮಯ ಆಗ್ಬಿಟ್ಟಿದ್ರು. ಅದು ರೀ ಸಾಧನೆ ಅಂದ್ರೆ. ಅಂತ ಸಾಧನೆ ಮಾಡ್ಬೇಕು ಅಂದ್ರೆ ಗಟ್ಟಿ ನಿರ್ಧಾರ ಬೇಕು. ಗಟ್ಟಿ ನಿರ್ಧಾರ ಇದ್ರೆ, ಸಂಕಲ್ಪ ಇದ್ರೆ ಎಂತ ಸಾಧನೆ ಬೇಕಾದ್ರೂ ಮಾಡ್ಬೋದು.
ಅತ್ರಿ ಸರ್ ಅದೇ ಹೇಳಿದ್ದು, ಕುತ್ಕೋ 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 ಅಂತ ಹೇಳಿ ಒಂದು 30-40 ಸಾರಿ ಹೇಳಿದ್ರು. ಎದಕ್ಕೆ? ಧ್ಯಾನ ಸಾಧನೆ ಮಾಡ್ಬೇಕಂದ್ರೆ ನೀವು ಕೂಡ್ಲೇಬೇಕು. ಒಂದು ಹಿಂದಿ ಸೆಷನ್ ಸಾರ್ ಹೇಳ್ತಾರೆ, ಬೇಟೋ 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 ಅಂತೇಳಿ, ಹಂಗೆ ಕಂಟಿನ್ಯೂಸ್ ಆಗಿ ಹೇಳ್ತಾರೆ. ಯಾಕೆ ಅಂದ್ರೆ ಕುತ್ಕೊಳ್ಳೋದನ್ನ ಈ ಶರೀರಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಯಾವಾಗ ಕುತ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸ್ತೀವಿ, ಆಟೋಮೆಟಿಕ್ ಸಾಧನೆ ನಡೀತಾ ಹೋಗುತ್ತೆ. ಅಭ್ಯಾಸನೇ ಇಲ್ಲ ಅಂದ್ರೆ ಸಾಧನೆ ಎಲ್ಲಿಂದ ಬರುತ್ತೆ? ಅದಕ್ಕೆ ಈ ದೇಹಕ್ಕೆ ನಾವು ಕೂಡೋ ಅಭ್ಯಾಸ ಕಲಿಸ್ಕೊಳ್ಬೇಕು.